ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಸಮಯದಲ್ಲಿ ಆಧಾರ್ ಲಿಂಕ್ ಇಲ್ಲ ಅಂತ ಬಂದಾಗ ನಾವು ಯಾವ ಥರ ಅದನ್ನು ಬ್ಯಾಂಕಿಗೆ ಸೀಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಇಲ್ಲಿ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಆಧಾರ್ ಬ್ಯಾಂಕಿಗೆ ಸೀಡ್ ಆಗಿರಲ್ಲ, ಲಿಂಕ್ ಆಗಿರಲ್ಲ. ಪ್ರತಿ ವರ್ಷ ನಾವು ಅಪ್ಲೈ ಮಾಡ್ತಾ ಇರ್ತೀವಿ, ಬಟ್ ಯಾವುದೇ ಹಣ ಜಮಾ ಆಗಲ್ಲ. ಯಾಕಂದರೆ ಇಲ್ಲಿ ಆಧಾರ್ ಸೀಡ್ ಆಗಿರಲ್ಲ. ನೋಡಿ, ಇಲ್ಲಿ ಚೆಕ್ NPCI ಮೇಲೆ ನಾವು ಕ್ಲಿಕ್ ಮಾಡಿ ನೋಡಿದರೆ ಇಲ್ಲಿ ನೋಡಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಇಲ್ಲಿ ನೋ ಅಂತ ಬಂದಿದೆ. ಅಕ್ನಾಲೇಜ್ಮೆಂಟಲ್ಲಿ ನೀವು ಪ್ರಿಂಟ್ ಮಾಡಿದಾಗ ಈ ಥರ ಬಂದಿರುತ್ತೆ. ಈ ಆಧಾರ್ ಸೀಡಿಂಗ್ ಸ್ಟೇಟಸಲ್ಲಿ ಎಸ್ ಅಂತ ಬಂದಿರಬೇಕು, ಮತ್ತು ಬ್ಯಾಂಕ್ ನೇಮ್ ಕೂಡ ಇಲ್ಲಿ ಬಂದಿರಬೇಕು ಅಕ್ನಾಲೇಜ್ಮೆಂಟಲ್ಲಿ. ಇದನ್ನು ಯಾವ ಥರ ಸೀಡ್ ಮಾಡೋದು ಅನ್ನೋದನ್ನು ನೋಡಿ. ಇಲ್ಲಿ ಎಲ್ಲಕ್ಕಿಂತ ಮೊದಲು ನೀವು npci.org.in ಈ ವೆಬ್ಸೈಟನ್ನು ನಾವು ಓಪನ್ ಮಾಡ್ಕೋಬೇಕು. ಓಪನ್ ಆದ ಬಳಿಕ ಇಲ್ಲಿ ಕಸ್ಟಮರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಳಗಡೆ ನೋಡಿ ಭಾರತ್ ಆಧಾರ್ ಸೀಡಿಂಗ್ ಎನೇಬ್ಲರ್ BASC ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಬ್ಯಾಂಕ್ ಜೊತೆಗೆ ಆಧಾರ್ನ ಲಿಂಕ್ ಮಾಡಬೇಕು. ನೋಡಿ, ಇಲ್ಲಿ ಆಧಾರ್ ಸೀಡಿಂಗ್ ಸೀಡಿಂಗ್ ಅಂತ ಇದೆ ನೋಡಿ. ಹೋಮ್ ಕೆಳಗಡೆ ಆಧಾರ್ ಸೀಡಿಂಗ್ ಮತ್ತು ಸೀಡಿಂಗ್ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ನ ಆಧಾರ್ ನಂಬರ್ ಹಾಕಬೇಕು. ನಂತರ ರಿಕ್ವೆಸ್ಟ್ ಫಾರ್ ಆಧಾರ್ ಇಲ್ಲಿ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫ್ರೆಶ್ ಸೀಡಿಂಗ್ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಯಾವ ಬ್ಯಾಂಕಿಗೆ ಸೀಡ್ ಮಾಡ್ತಾ ಇದ್ದೀರೋ ಆ ಬ್ಯಾಂಕ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ವಿದ್ಯಾರ್ಥಿಯ ಯಾವ ಬ್ಯಾಂಕಲ್ಲಿ ಖಾತೆ ಇದೆ ಆ ಬ್ಯಾಂಕ್ನ ಹೆಸರು ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಅವರ ಅಕೌಂಟ್ ನಂಬರ್ ಹಾಕಬೇಕು. ಡ್ರಾಪ್ ಡೌನ್ ಲಿಸ್ಟಿನಿಂದ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಅಕೌಂಟ್ ನಂಬರ್ ಹಾಕಿ ಕನ್ಫರ್ಮ್ ಅಕೌಂಟ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕು. ಅಕೌಂಟ್ ನಂಬರ್ ಕರೆಕ್ಟಾಗಿ ಇಲ್ಲಿ ಟೈಪ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡ್ಕೋಬೇಕು. ಆನ್ಲೈನ್ ಮೂಲಕ ನಾವು ಇಮ್ಮಿಡಿಯೇಟಾಗಿ ಇದನ್ನು ಸೀಡ್ ಮಾಡ್ಬೋದು. ಒಂದು ಪಕ್ಷ ಸರ್ವರ್ ಏನಾರ ಬ್ಯುಸಿ ಬರ್ತಾ ಇದ್ದರೆ ಇದು ಆಗಲ್ಲ. ನೋಡಿ, ಇಲ್ಲಿ OTP ಹಾಕಿಕೊಂಡು ಸಬ್ಮಿಟ್ ಮಾಡಬೇಕು. ನೋಡಿ, ಇಲ್ಲಿ ಪ್ಲೀಸ್ ಓಕೆ ಟು ಇನಿಷಿಯೇಟ್ ಅಂತ ಇದೆ ನೋಡಿ. ಓಕೆ ಸಬ್ಮಿಟ್ ಮಾಡಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಇಲ್ಲಿ ಆಧಾರ್ ಸೀಡಿಂಗ್ ಈಸ್ ಇನ್ ಪೆಂಡಿಂಗ್ ಸ್ಟೇಟಸ್ ಅಂತ ಇದೆ. ಕೈಂಡ್ಲಿ ಚೆಕ್ ಆಫ್ಟರ್ ಸಮ್ ಟೈಮ್. ನೀವು ಸ್ವಲ್ಪ ವೇಟ್ ಮಾಡಬೇಕು. ಎಲ್ಲ ಇದು ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು. ಕೆಲವೊಮ್ಮೆ ಬ್ಯಾಂಕ್ ಸರ್ವರ್ ಬ್ಯುಸಿ ಇರುತ್ತೆ, ಆಗಲ್ಲ. ನಾವು ಟ್ರೈ ಮಾಡ್ತಾ ಇರ್ಬೇಕು. ನೋಡಿ, ಇಲ್ಲಿ ಸೀಡಿಂಗ್ ಸ್ಟೇಟಸ್ ಫೇಲ್ಯೂರ್ ಅಂತ ಬಂದಿದೆ. ಮತ್ತೊಮ್ಮೆ ನಾವು ಇಲ್ಲಿ ಟ್ರೈ ಮಾಡಬೇಕು. ಸರ್ವರ್ ಬ್ಯುಸಿ ಇರುತ್ತೆ ಬ್ಯಾಂಕ್ ಸರ್ವರ್, ಆದ್ದರಿಂದ ಮತ್ತೊಮ್ಮೆ ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಅಪ್ಲೈ ಮಾಡಿ. ನೋಡಿ, ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ಯುವರ್ ಆಧಾರ್ ಸಕ್ಸಸ್ಫುಲಿ ಸೀಡೆಡ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಇಲ್ಲಿ ಫಸ್ಟ್ ನಾನು ಪೋಸ್ಟ್ ಆಫೀಸ್ ಬ್ಯಾಂಕ್ನ ಟ್ರೈ ಮಾಡಿದೆ, ಬರಲಿಲ್ಲ. ನಂತರ ಬೇರೆ ಕ್ಯಾಂಡಿಡೇಟ್ನ SBI ಬ್ಯಾಂಕ್ನ ಇಲ್ಲಿ ಸೀಡ್ ಮಾಡಿದೆ, ಅದು ಆಯಿತು ಸಕ್ಸಸ್ಫುಲ್ಲಾಗಿ, ಅದು ಲಿಂಕ್ ಆಯಿತು. ಮತ್ತೊಮ್ಮೆ ಇಲ್ಲಿ ಚೆಕ್ NPCI ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ವ್ಯೂ ಅಂತ ಇದೆ ನೋಡಿ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಸ್ಟೇಟಸ್ ನೋಡಿ, ಇಲ್ಲಿ ಸೀಡೆಡ್ ಆ್ಯಂಡ್ ಆ್ಯಕ್ಟಿವ್ ಅಂತ ಬಂದಿರಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೀಡೆಡ್ ಆ್ಯಂಡ್ ಆ್ಯಕ್ಟಿವ್ ಅಂತ ಬಂದಿದೆ. ಇವಾಗ ನಾವು ಫ್ರೆಶ್ ಆಗಿ ಏನಾರು ಅಪ್ಲೈ ಮಾಡಿದರೆ ಅದು ಸೀಡೆಡ್ ಆ್ಯಂಡ್ ಆ್ಯಕ್ಟಿವ್ ಅಂತ ಬಂದಿರುತ್ತೆ. ಒಂದು ಪಕ್ಷ ಇದು ರಿನ್ಯೂವಲ್ ಏನಾರ ಇದ್ರೆ ಅಪ್ಲಿಕೇಶನ್ನು ಇಲ್ಲಿ ನಮಗೆ ನೋ ಅಂತಲೇ ಬಂದಿರುತ್ತೆ. ಬಟ್ ನಾವಿಲ್ಲಿ ಚೆಕ್ NPCI ಕ್ಲಿಕ್ ಮಾಡ್ಕೊಂಡು ಸ್ಟೇಟಸ್ನ ನೋಡ್ಬೇಕು. ನೋಡಿ, ಇದು ರಿನ್ಯೂವಲ್ ಆಗಿರುತ್ತೆ. ಮುಂಚೆ ಇದು ಸೀಡೆಡ್ ಆಗಿರಲಿಲ್ಲ, ಇವಾಗ ನಾವು ಸೀಡ್ ಮಾಡಿದ್ದೀವಿ, ಬಟ್ ಅಕ್ನಾಲೇಜ್ಮೆಂಟಲ್ಲಿ ಅದು ನೋ ಅಂತಲೇ ಬಂದಿರುತ್ತೆ. ಅದು ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನಾವು ಚೆಕ್ NPCI ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಆ್ಯಕ್ಟಿವ್ ಇದೆ ಇಲ್ಲ ನೋಡ್ಕೋಬೇಕು. ಆವಾಗ ಮಾತ್ರ ಇಲ್ಲಿ ಸ್ಕಾಲರ್ಶಿಪ್ನ ಹಣ ಜಮಾ ಆಗುತ್ತೆ. ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕನೇ ಬ್ಯಾಂಕ್ ಅಕೌಂಟಿಗೆ ಆಧಾರ್ನ ಸೀಡ್ ಮಾಡ್ಬೋದು. ಒಂದು ಪಕ್ಷ ಸರ್ವರ್ ಬ್ಯುಸಿ ಇದ್ದರೆ ನಾವು ಬ್ಯಾಂಕಿಗೆ ವಿಸಿಟ್ ಮಾಡಿ ಅಲ್ಲಿ ಕೂಡ ನಾವು ಬ್ಯಾಂಕ್ ಮತ್ತು ಜೊತೆಗೆ ಆಧಾರ್ ಸೀಡ್ ಮಾಡ್ಬೋದು. ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.